ನನಗೊಬ್ಬ ಮನುಷ್ಯ ಸಿಕ್ಕ ಬೆಳಗಾವಿಯಲ್ಲಿ, ಅವನದು 1 ಎಕರೆ ಭೂಮಿ ಇದೆ. ಏನ್ ಮಾಡ್ಲಿ ಅಂತ ಹೂವಿನ ಮಾರಾಟ ಮಾಡ್ತಾ ಇದ್ದ. ಹೂವಿನ ಮಾರಾಟದಿಂದ ಆತನಿಗೆ ಪ್ರತಿ ದಿವಸ ಸಿಗುವಂತ ಹಣ ಎಷ್ಟು ಅಂದ್ರೆ 200-300 ರೂಪಾಯಿ ಸಿಗ್ತಿತ್ತು. ಯಾರೋ ಅವ್ನಿಗೆ ಹೇಳಿದ್ರೆ, ಅವನ ಪಕ್ಕದಲ್ಲೇ ಇನ್ನೊಬ್ಬ ಹೂವಿನ ಮಾಲೆಯನ್ನ ಮಾರಾಟ ಮಾಡ್ತಿದ್ದ. ಆತ 2 ಗಂಟೆಯಲ್ಲೇ 300-400 ರೂಪಾಯಿ ಗಳಿಸ್ಕೊಂಡು ಹೋಗ್ತಿದ್ದ. ಇವನಂದ ಹೂ ನನ್ನು, ಇವ ತಗೊಂಡು ಬರೇ ಮಾಲೆ ಮಾಡಿ 200 ರೂಪಾಯಿಗಳನ್ನ 2 ಗಂಟೆಯಲ್ಲಿ ಗಳಿಸ್ಕೊಂಡು ಹೋಗ್ತಾನೆ. 300 ರೂಪಾಯಿನ ನಾನ್ ಯಾಕೆ ಮಾಲೆ ಮಾಡಬಾರ್ದು ಅಂತ ಹೂವಿಂದ 300, ಮಾಲೆದ 300, 600 ರೂಪಾಯಿ ಗಳಿಕೆ ಮಾಡ್ಕೊಂಡು. ಬರೀ ಹೂವಿನ ಗಿಡಗಳು ಯಾಕೆ, ಹೂವಿನ ಗಿಡಗಳಂತೂ ಬಂದೇ ಬರ್ತಾವೆ, ಇದ್ರಲ್ಲಿ ನಿಂಬೆ ಹಣ್ಣಿನ ಗಿಡ ಹಚ್ಚೋಣ ಅಂತ ನಿಂಬೆ ಹಚ್ಚಿದ. ನಿಂಬೆ ಹಣ್ಣು ಏನ್ ಬಂತು, ಹಣ್ಣುಗಳ ಮಾರಾಟ ಮಾಡೋದಕ್ಕಿಂತಲೂ ಇದ್ರ ವ್ಯಾಲ್ಯೂ ಅಡಿಷನ್ ಮಾಡೋಣ ಅಂತ ತಿಳ್ಕೊಂಡು ಉಪ್ಪಿನಕಾಯಿ ಮಾರಾಟ ಮಾಡ. ಈಗ ಬೇರೆಯವರಿಂದನೂ ಸಹಿತ ನಿಂಬೆ ಹಣ್ಣು ತಗೊಂಡು, ಬೇರೆಯವರಿಂದ ಹೂ ತಗೊಂಡು ಮಾಲೆ ಮಾಡಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿ ಅವನ ವ್ಯಾಪಾರ ಇವತ್ತು ಅವನು 3ನೇ ಕಲಿತಂತ ಮನುಷ್ಯ, ರಾಮದುರ್ಗ ತಾಲೂಕ್ನವನು. ವರ್ಷಕ್ಕೆ 1 ಕೋಟಿಯ ಮೇಲಿದೆ. ಆತ ದೇಶದಲ್ಲಿರುವಂತ ಎಲ್ಲ IIM ಮತ್ತು IIT ಗಳಿಗೆ ಭಾಷಣ ಕೊಡ್ಲಿಕ್ಕೆ ಹೋಗ್ತಾನೆ.